ನಮ್ಮ ಮಲೆನಾಡಲ್ಲಿ ತೋಟದ ದೇವ್ರಂತ ಮಾಡ್ತೀವಿ. ಹೊರಗಡೆ ಹೋಗೋಕ್ಕಿಂತ ತೋಟದಲ್ಲಿರೋ ದೇವ್ರುಗಳನ್ನೇ ನಂಬೋದು ನಮ್ದು ಆವಾಗಿನ ಕಾಲದಿಂದ ಮಾಡ್ಕೊ ಬಂದಿರೋ ನಂಬಿಕೆ ಬಂದಿದೆ. ಇವಾಗ ಹಿಂಗ್ ಕೈ ತೊಳೆಯೋದು, ಈ ದೇವರಿಗೆ ನಾನ್ ವೆಜ್ ಮಾಡೋದು ಆಲ್ರೆಡಿ ಅಡುಗೆ ಎಲ್ಲ ಮುಗೀತು. ಇನ್ನೊಂದು ದೇವ್ರ ಹತ್ರ ಹೋಗ್ಬೇಕು. ಮುಂದೆ ಬಿಡ್ರಾ ಹೋಗ್ತಿರ್ಲಿ. ಹಾಯ್, ಏನಂದ್ರೆ ಇವತ್ತು ನಮ್ಮ ಮನೇಲಿ ದೇವ್ರ ಪೂಜೆ ಮಾಡ್ತಾ ಇದ್ವಿ. ಎಲ್ರು ಇವರೆಲ್ಲ ನಾವೆಲ್ಲ 6 ಗಂಟೆಗೆ ಬಂದು ಕೆಲಸ ಮಾಡಿ ಮುಗಿಸಿ ಇವಾಗ ಸುಸ್ತಾಗಿ ಇವಾಗ ಸ್ವಲ್ಪ ಆರಾಮಾಗಿದ್ದೀವಿ. ತೋರ್ಸಲು ಅಯ್ಯೋ ಎಲ್ಲ ಜಾಡ್ಕೊಂಡು ಬಿದ್ದಿದ್ದಾರೆ. ಇವನ್ ನಮ್ಮ ಅಣ್ಣ ಅಲ್ಲ, ಇವನ್ ದೊಡ್ಡ ಕಳ್ಳ, ದೊಡ್ಡ ಕಳ್ಳನ್ ಮಗ. ಬೆಳಗ್ಗೆನೆ 1-3 ಕೊಟ್ರೆ ಎಣ್ಣೆ ಹೊಡೆದ್ಬಿಟ್ಟು ಚಿತ್ತಾಗ್ಬಿಟ್ಟಿದ್ದಾನೆ. ಈ ಮಳೆಗಾಲ ಸ್ಟಾರ್ಟ್ ಆಗಿದ್ರಿಂದ ಫುಲ್ಲು ಜಾರ್ಕೆ ಇತ್ತು. ತೋಟದೊಳಗಿರೋ ದೇವ್ರುಗಳು ಅಲ್ಲೊಂದು ಮುಗಿಸ್ಕೊಂಡು ಇನ್ನೊಂದು ದೇವರಿಗೆ ಅಂತ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆನೆ ಕಷ್ಟ ಆಗ್ತಾ ಇತ್ತು ಮಳೆ ಬಂದು ಜಾರ್ಕೆಯಿಂದ. ದೇವ್ರಿಗೆ ಪೂಜೆ ಮಾಡ್ರೆ ಹಲಸಿ ದಂಡಿಗೆ ಸ್ಕೆಚ್ ಹಾಕ್ತಾವ್ರೆ. ಈಗೆಲ್ಲ ಕಾಲ್ ಕರ್ಸ್ಕೊಂಡು ಹೋಗಿ. ಇದೇನ್ ಗಿಡ ಗೊತ್ತಾ? ಇದು ಚುರ್ಚೆ ಗಿಡ. ಇದು ಚುರ್ಚೆ ಗಿಡ ಕಡಿಯುತ್ತೆ ಮೈಯೆಲ್ಲ. ಅದು ಇಲ್ಲಿ ಮರ ಎಂತ ಇತ್ತು, ಇಲ್ಲಿ ಮರ ಇತ್ತು, ಮರ ಇಲ್ಲ ಈಗ. ಮರ ಎಲ್ಲ ಕಡ್ದಾಕ್ಬಿಟ್ಟಿದಾರಂತ. ಅಪ್ಪಪ್ಪ, ಇದೆಲ್ಲ ಬಿಸಿಲಲ್ಲಾದ್ರೆ ಚಂದ ಅಲ್ಲೇನು ಇದೆಯಾ? ಅಲ್ಲ ಕಂದ್ರಮ್ಮ, ಇಲ್ಲೊಂದು ಮರ ಇತ್ತು ಅಲ್ವಾ? ದೇವಸ್ಥಾನ ಕಟ್ಕೊಂತ ಈ ಭೂತಪ್ಪ ಅನ್ನೋದನ್ನ ನಮ್ಮ ತಾತ ಮುತ್ತಾತರ ಕಾಲದಿಂದ ನಡ್ಸ್ಕೊ ಬಂದಿರೋದು. ಸೊ ನಂಬಿಕೆ ನಮಗೆ. ಸಂಜೆ ಬಂದಾಗ ರೆಡಿ ಇರ್ಬೇಕು. ನಮ್ಮ ಅಣ್ಣಂದ್ರು ಹಿಂಗ್ ಬಂದ್ರು, ನೈಟ್ ಹೊತ್ತು ಬಂದ್ರು, ನಿದ್ದೆ ಹಾಳು ಮಾಡಿದ್ರು, ಹಿಂಗೆಲ್ಲ ಹೇಳ್ತಾ ಇದ್ರು ಅಂತೆಲ್ಲ ಹೇಳೋ. ಈ ತರ ಎಲ್ಲ ಇಟ್ಕೊಡ್ತಾ ಇದ್ರು. ರಚಿತಾ, ನೀನಕ್ ಬಂದಪ್ಪ? ರಚಿತಾ ರಚಿಡ್ಕೊಂಡ್ ಬಂದ್ಲು. ಕಾಣಿಸ್ತಿಲ್ಲ ಸೆಟ್ರಿ ಫೋನಲ್ಲಿ ನೀವು. ಬನ್ನಿ ಮುಂದಕ್ಕೆ ಬನ್ನಿಲಿ. ಇಲ್ಲಿ ಕೈ ಕಿಲಕತೆ ನಾವ್ ನೆಂದೋದು 3 ಜನ ನಮ್ಮ ದೊಡ್ಡಮ್ಮ ಅಂತ ಮಳೆ ಅಣ್ಣಂದಿರು ಒಟ್ಟಿಗೆ ಆಯ್ತು ಕಚ್ಚಿಟ್ರಿ ಬೇಗ. ಬಂದಿದೆ. ಯಾಕಪ್ಪ ಪರಮಾತ್ಮ ಇಷ್ಟಂಗೆ ಕೇಳಿದ್ದು ಕಣ್ಣಿ ಮರೆ ಆಗಿರು. ಎಲ್ಲರೂ ಟೆನ್ಷನ್ ಆಗೋಗ್ಬಿಟ್ಟಿದ್ರು ಮಳೆ ನಿಲ್ತಾ ಇಲ್ಲ ಅಂತ. ಬಟ್ ಏನು ಮಾಡೋದು, ಮಳೆ ನಿಲ್ಲಲ್ಲ, ನಾವು ಪೂಜೆ ಮಾಡೋದು ನಿಲ್ಸೋಕ್ಕಾಗಲ್ಲ. ಸೊ ಇದರಲ್ಲೇ ಮಳೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇದು ದೇವ್ರಿಗೆ ನಾವು ಎಡೆ ಇಡೋದು ಸಾಂಬಾರು ಮಾಡಲು ಉಪ್ಸಾರು ಅನ್ನ ಇಡೋದು. ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಪ್ರಸಾದ ಅಲ್ಲೇ ತಿನ್ನೋದ್ರಿಂದ ಇನ್ನೂ ತುಂಬ ರುಚಿಯಾಗಿರುತ್ತೆ ದೇವರಿಂದಲ್ವಾ. ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹಾಳು ಬಿದ್ದಾಗ ಯಾವಾಗ ನೋಡಿ ಮಳೆ ಸುರಿತಾನೆ ಇರುತ್ತೆ ಕರ್ಮ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ಮುಗ್ದೋಗಿತ್ತು. ಆವಾಗಲೇ ಎಲ್ಲರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಆ ದೇವರಿಗೆ ಎಡೆ ಇಟ್ಟು ಬರೋದ್ರೊಳಗೆ ಸ್ವಲ್ಪ ಜನ ಮಟನ್ ತಿನ್ನೋರು ತಿಂತಾರೆ, ಚಿಕನ್ ತಿನ್ನೋರು ತಿಂತಾರೆ. ನಾವು ಮಾತ್ರ ಚಿಕನ್ ಸೈಡವರು. ಸೊ ಚಿಕನ್ ಎಲ್ಲ ತಿನ್ಕೊಂಡ್ವಿ. ಊಟ ಎಲ್ಲ ಬಡಿಸ್ತಾಯಿದ್ರು ಅಣ್ಣರೆಲ್ಲ. ಅವ್ರದ್ದು ಇರುತ್ತಲ್ಲ ಬಾಯ್ಸ್ದು ಪಾರ್ಟಿಗಳೆಲ್ಲ ಮಾಡ್ಕೊತಿದ್ರು. ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಒಂಥರ ಚೆನ್ನಾಗಿರುತ್ತೆ ಮಲೆನಾಡು ಸೈಡ್ ಹಬ್ಬ ಆಗಿರ್ಬೋದು. ಆ ಮಳೆ ಒಂಥರ ಖುಷಿ ಇರುತ್ತೆ ಮಾತ್ರ ಫ್ಯಾಮಿಲಿ ಜೊತೆ ಸೇರೋದು ಅಂದರೆ. ಮತ್ತೇನು ಅಂದರೆ ಈ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ತೋಟದಲ್ಲಿ ಎಲ್ಲರೂ ಸೇರಿಕೊಂಡು ದೇವರಿಗೆ ಅಂತ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಟೇಸ್ಟು ನಾವು ಮನೇಲಿ ಅದೇನು ಹಾಕಿದ್ರೂ ಟೇಸ್ಟ್ ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಇವತ್ತಿಂದು ಡೇ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿ.